ಬಿಹಾರ ವಿಧಾನಸಭಾ ಚುನಾವಣೆಯ ಮತದಾನೋತ್ತರ ಸಮೀಕ್ಷೆಯ ರಿಸಲ್ಟ್ಗಳು ಲಭ್ಯವಾಗ್ತಾ ಇದ್ದಾವೆ. ಬಹುತೇಕ ಎಲ್ಲಾ ಸಮೀಕ್ಷೆಗಳಲ್ಲಿ ಎನ್ಡಿಎಗೆ ಗದ್ದುಗೆ ಸಿಗಲಿದೆ ಅಂತ ಹೇಳಿ ಎಲ್ಲಾ ಚುನಾವಣೋತ್ತರ ಸಮೀಕ್ಷೆಗಳು ಹೇಳ್ತಾ ಇವೆ. ಇದುವರೆಗೆ ಲಭ್ಯವಾದಂತಹ ಎಲ್ಲ ಸರ್ವೆನಲ್ಲೂ ಎನ್ಡಿಎ ಮೈತ್ರಿಕೂಟ ಭರ್ಜರಿ ಗೆಲುವನ್ನ ದಾಖಲು ಮಾಡಬಹುದು ಅಥವಾ ಸರಳ ಬಹುಮತವನ್ನ ಪಡೆಯಬಹುದು ಅನ್ನುವಂತಹ ಪ್ರೆಡಿಕ್ಷನ್ ನೀಡಿದೆ. ಇಂಡಿಯಾ ಮೈತ್ರಿಕೂಟವನ್ನ ಹಿಂದಿಕ್ಕಿ ಎನ್ಡಿಎಗೆ ಸರ್ವೆಯಲ್ಲಿ ಮುನ್ನಡೆ ಸಿಗುತ್ತೆ, ಗೆಲುವನ್ನ ದಾಖಲು ಮಾಡುತ್ತೆ ಅನ್ನೋದು ಈವರೆಗೆ ಲಭ್ಯವಾಗಿರುವಂತಹ ಸಮೀಕ್ಷೆಗಳು ನೀಡಿರುವಂತಹ ಪ್ರೆಡಿಕ್ಷನ್. ರೈಟ್, 6 ಸಮೀಕ್ಷೆಗಳ ಪ್ರೆಡಿಕ್ಷನ್ ನ ಗಮನಿಸ್ತಾ ಇದ್ದೀರಿ. ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ದೈನಿಕ್ ಭಾಸ್ಕರ್ ಸಮೀಕ್ಷೆಯ ಪ್ರಕಾರ ಎನ್ಡಿಎ ಮೈತ್ರಿಕೂಟ 131, ಇಂಡಿಯಾ ಮೈತ್ರಿಕೂಟ 112 ಸೀಟ್ಗಳಲ್ಲಿ ಗೆಲುವನ್ನ ದಾಖಲು ಮಾಡಬಹುದು. ಜನಸುರಾಜ್ ಪಕ್ಷ ಹಾಗೆ ಇತರರಿಗೆ ಯಾವುದೇ ಪ್ರೆಡಿಕ್ಷನ್ ಇಲ್ಲ. ಎನ್ಡಿಎ ಮೈತ್ರಿಕೂಟ ಅಧಿಕಾರದ ಗದ್ದುಗೆಯನ್ನ ಹಿಡಿಯುತ್ತೆ ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಜೆವಿಸಿ ಪೋಲ್ ಅವರ ಸಮೀಕ್ಷೆಯ ಪ್ರಕಾರ ಎನ್ಡಿಎ ಮೈತ್ರಿಕೂಟ 135ರಿಂದ 150 ಸೀಟ್ಗಳಲ್ಲಿ ಗೆಲುವನ್ನ ದಾಖಲು ಮಾಡಿ ಭರ್ಜರಿ ಬಹುಮತವನ್ನ ಪಡೆಯುತ್ತೆ. ಇಂಡಿಯಾ ಮೈತ್ರಿಕೂಟ 88ರಿಂದ 103 ಸೀಟ್ಗಳಿಗಷ್ಟೇ ಸೀಮಿತ ಆಗುತ್ತೆ. ಜನಸುರಾಜ್ ಪಕ್ಷ 1 ಸೀಟನ್ನ ಗೆಲ್ಲಬಹುದು. ಇತರರು 3ರಿಂದ 6 ಸೀಟ್ಗಳಲ್ಲಿ ಗೆಲುವು ದಾಖಲು ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಮತ್ತೊಂದು ಸಮೀಕ್ಷೆ ಮ್ಯಾಟ್ರಿಕ್ಸ್ ಪ್ರಕಾರ ಎನ್ಡಿಎ ಮೈತ್ರಿಕೂಟಕ್ಕೆ ಭಾರಿ ಭರ್ಜರಿ ಬಹುಮತ. 147ರಿಂದ 167 ಸೀಟ್ಗಳಲ್ಲಿ ಎನ್ಡಿಎ ಮೈತ್ರಿಕೂಟ ಗೆಲುವನ್ನ ದಾಖಲು ಮಾಡಬಹುದು. ಇಂಡಿಯಾ ಮೈತ್ರಿಕೂಟ 70ರಿಂದ 90 ಸೀಟ್ಗೆ ಸೀಮಿತ ಆಗಬಹುದು. ಜನಸುರಾಜ್ ಪಕ್ಷ ಗರಿಷ್ಠ 2 ಸೀಟ್ಗಳಲ್ಲಿ ಗೆಲ್ಲಬಹುದು. ಇತರರು 2ರಿಂದ 8 ಸೀಟ್ಗಳಲ್ಲಿ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಈ ಸಮೀಕ್ಷೆ ಪ್ರೆಡಿಕ್ಟ್ ಮಾಡ್ತಾ ಇದೆ. ಮತ್ತೊಂದು ಸಮೀಕ್ಷೆ ಪೀಪಲ್ಸ್ ಇನ್ಸೈಟ್ 133ರಿಂದ 148 ಸೀಟ್ಗಳಲ್ಲಿ ಗೆಲುವನ್ನ ದಾಖಲು ಮಾಡುವಂತಹ ಎನ್ಡಿಎ ಭರ್ಜರಿ ಗೆಲುವನ್ನ ದಾಖಲಿಸುತ್ತೆ ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಹಾಗೆ ಇಂಡಿಯಾ ಮೈತ್ರಿಕೂಟ 87ರಿಂದ 102 ಸೀಟ್ಗಳಲ್ಲಿ ಗೆಲ್ಲಬಹುದು. ಜೊತೆಗೆ ಜನಸುರಾಜ್ ಪಕ್ಷ 2 ಸೀಟ್ಗಳನ್ನ ಗೆಲ್ಲಬಹುದು. ಇತರರು 3ರಿಂದ 6 ಸೀಟ್ಗಳಲ್ಲಿ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಪ್ರೆಡಿಕ್ಟ್ ಮಾಡಿದೆ. ಡಿವಿ ರಿಸರ್ಚ್ ಈ ಸಮೀಕ್ಷೆಯ ಪ್ರಕಾರ 137ರಿಂದ 152 ಸೀಟ್ಗಳಲ್ಲಿ ಎನ್ಡಿಎ ಮೈತ್ರಿಕೂಟ ಭರ್ಜರಿ ಗೆಲುವನ್ನ ದಾಖಲು ಮಾಡುತ್ತೆ. ಇಂಡಿಯಾ ಮೈತ್ರಿಕೂಟ 83ರಿಂದ 98 ಸೀಟ್ಗೆ ಸೀಮಿತ ಆಗುತ್ತೆ. ಜನಸುರಾಜ್ ಪಕ್ಷ 2ರಿಂದ 4 ಸೀಟ್ಗಳಲ್ಲಿ ಗೆಲುವನ್ನ ದಾಖಲು ಮಾಡಬಹುದು. ಇತರರಿಗೆ ಯಾವುದೇ ಪ್ರೆಡಿಕ್ಷನ್ ಇಲ್ಲ. ಪೀಪಲ್ಸ್ ಪಲ್ಸ್ ಸಮೀಕ್ಷೆಯ ಪ್ರಕಾರ ಎನ್ಡಿಎ ಮೈತ್ರಿಕೂಟ 133ರಿಂದ 159 ಸೀಟ್ಗಳಲ್ಲಿ ಗೆಲುವನ್ನ ದಾಖಲು ಮಾಡಬಹುದು. ಇಂಡಿಯಾ ಮೈತ್ರಿಕೂಟ 75ರಿಂದ 101ಕ್ಕೆ ಸೀಮಿತ ಆಗಬಹುದು. ಹಾಗೆ ಜನಸುರಾಜ್ ಪಕ್ಷ ಗರಿಷ್ಠ 5 ಸೀಟನ್ನ ಗೆಲ್ಲುವಂತಹ ಸಾಧ್ಯತೆ ಇದೆ. ಇತರರು 2ರಿಂದ 8 ಸೀಟ್ಗಳನ್ನ ಗೆಲ್ಲುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಮತ್ತೊಂದು ಸಮೀಕ್ಷೆ ಪಿ ಮಾರ್ಕ್ ಸಮೀಕ್ಷೆಯ ಪ್ರೆಡಿಕ್ಷನ್ ಪ್ರಕಾರ ಎನ್ಡಿಎ ಮೈತ್ರಿಕೂಟ 142ರಿಂದ 162 ಸೀಟ್ಗಳಲ್ಲಿ ಗೆದ್ದು ಭರ್ಜರಿ ಗೆಲುವನ್ನ ದಾಖಲು ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಪಿ ಮಾರ್ಕ್ ಸಮೀಕ್ಷೆ ಹೇಳ್ತಾ ಇದೆ. ಇಂಡಿಯಾ ಮೈತ್ರಿಕೂಟ 80ರಿಂದ 98 ಸೀಟ್ಗಳಲ್ಲಿ ಗೆಲುವನ್ನ ದಾಖಲು ಮಾಡಬಹುದು. ಜನಸುರಾಜ್ ಪಕ್ಷ 1ರಿಂದ 4 ಸೀಟ್ಗಳಲ್ಲಿ ಗೆಲುವನ್ನ ದಾಖಲು ಮಾಡಬಹುದು. ಹಾಗೆ ಇತರರು 3 ಸೀಟ್ಗಳಲ್ಲಿ ಗೆಲುವನ್ನ ದಾಖಲು ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಪಿ ಮಾರ್ಕ್ ಸಮೀಕ್ಷೆ ಹೇಳ್ತಾ ಇದೆ. ಒಟ್ಟು 7 ಏಜೆನ್ಸಿಗಳ ಎಕ್ಸಿಟ್ ಪೋಲ್ ನ ಸಮೀಕ್ಷೆಯನ್ನ ಗಮನಿಸ್ತಾ ಇದ್ದೀರಿ. ಒಂದು ಕಾಮನ್ ಏನು ಅಂದ್ರೆ ಎಲ್ಲಾ ಸಮೀಕ್ಷೆಗಳಲ್ಲೂ ಎನ್ಡಿಎ ಮೈತ್ರಿಕೂಟ ಮರಳಿ ಅಧಿಕಾರವನ್ನ ಪಡೆಯುತ್ತೆ ಅಂತ ಹೇಳಿ ಸಮೀಕ್ಷೆಗಳು ಹೇಳ್ತಾ ಇವೆ. ನಮ್ಮ ಜೊತೆಗೆ ರಾಷ್ಟ್ರೀಯ ಯೂತ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾಗಿರುವಂತಹ ಬಿ.ವಿ. ಶ್ರೀನಿವಾಸ್ ಅವರು ಕೂಡ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಬಿಹಾರದಲ್ಲಿ ಬದಲಾವಣೆಯಾಗತ್ತೆ, ಮಹಾಗಠಬಂಧನ್ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿದ್ರಿ. ಬಟ್ ಎಕ್ಸಿಟ್ ಪೋಲ್ ಸಮೀಕ್ಷೆಗಳು ಆ ಸಿಹಿ ಸುದ್ದಿಯ ಸುಳಿವನ್ನ ಕೊಡ್ತಾ ಇಲ್ಲ ಸರ್. ಈಗ ಎಕ್ಸಿಟ್ ಪೋಲ್ಗಳು ಬಹಳಷ್ಟು ಚುನಾವಣೆಗಳಲ್ಲಿ ಯಾವ ರೀತಿಯಾದಂತ ಬಂದು ಅವ್ರು ಕೊಟ್ಟಂತ ರಿಪೋರ್ಟ್ ವಿರುದ್ಧವಾಗಿ ಅಲ್ಲಿಯ ಜನ ವೋಟ್ ಹಾಕಿ ಸಾಕಷ್ಟು ನಿದರ್ಶನಗಳಿದಾವೆ. ನಾನು ಸತತವಾಗಿ 2 ತಿಂಗಳಿಂದ ಚಂಪಾರಣ್ ವೆಸ್ಟ್ ಅನ್ನೋ ಡಿಸ್ಟಿಕ್ ನಲ್ಲಿ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೆ. ಸತತವಾಗಿ ಜನರು ಏನಂದ್ರೆ ಸಾಕಷ್ಟು ಬೇಸತ್ತಿ ಏನು ಈ ಡಬಲ್ ಇಂಜಿನ್ ಸರ್ಕಾರದ ಮೇಲೆ ಬೇಸತ್ತು, ಎಸ್ಪೆಷಲಿ ಯುವಕರು ಅಲ್ಲಿ ಯಾವ ಮಟ್ಟಕ್ಕೆ ಎನ್ಡಿಎ ಸರ್ಕಾರದ ಗಠಬಂಧನ್ ವಿರುದ್ಧ ಧ್ವನಿ ಎತ್ತಿದ್ರು ಅನ್ನೋದನ್ನ ಯಾರು ಸಹ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಸಾಕಷ್ಟು ಅಲ್ಲಿ ಏನು ಭರವಸೆಗಳು ಎಲ್ಲವೂ ಸಹ ಸುಳ್ಳಾಗಿದೆ. ಒಂದು ಸಹ ಅವರು ಪೂರ್ತಿಯನ್ನ ಮಾಡ್ಲಿಕ್ಕಾಗಿಲ್ಲ.
ಏನಪ್ಪಾ ಅಂದ್ರೆ ಆ ಚಂಪಾರಣಲ್ಲಿ ನರೇಂದ್ರ ಮೋದಿರವರೇ 2014ರಲ್ಲಿ ಹೋಗಿ ಒಂದು ದೊಡ್ಡ ಮಟ್ಟದ ಇದನ್ನ ಹೇಳಿದ್ರು. ಅಲ್ಲಿ ಏನೊಂದು ಶುಗರ್ ಫ್ಯಾಕ್ಟ್ರಿ ಇತ್ತು. ಆ ಶುಗರ್ ಫ್ಯಾಕ್ಟ್ರಿಯಲ್ಲಿ ನಾನು ಇಲ್ಲಿ ಬೆಳೆದಂತ ಚಂಪಾರಣಲ್ಲಿ ಬೆಳೆದಂತ ಕಬ್ಬನ್ನ ಸಕ್ಕರೆ ಮಾಡಿ ನಾನೇ ಕಾಫಿ ಮಾಡಿ ನಿಮ್ಗೂ ಕಾಫಿ ಕುಡಿಸ್ತೀನಿ, ನಮಗೂ ಕಾಫಿ ನಾನು ಕುಡಿತೀನಿ ಅಂತ ಒಂದು ದೊಡ್ಡ ಹೇಳಿಕೆಯನ್ನ ಕೊಟ್ಟಿದ್ರು. ಇದು ಇಡೀ ದೇಶದಾದ್ಯಂತ ಸುದ್ದಿ ಆಗಿತ್ತು. ಆದ್ರೆ ಇವತ್ತವರೆಗೂ ಅಲ್ಲಿ ಯಾವುದೇ ರೀತಿಯಾದಂತ ಶುಗರ್ ಫ್ಯಾಕ್ಟ್ರಿ ಆಗ್ಲಿಲ್ಲ. ಅಲ್ಲಿ ಇದ್ದಿದ್ದ ಶುಗರ್ ಫ್ಯಾಕ್ಟ್ರಿನ ಬಿಜೆಪಿಯ 3 ಮುಖಂಡರು ಅದನ್ನ ಮಾರಿ ಅದನ್ನ ಸೇಲ್ ಮಾಡಿ ಅವರ ಬೊಕ್ಕಸವನ್ನ ತುಂಬಿಸ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾಗಿರ್ಬೋದು. ಮತ್ತೆ ಅಲ್ಲಿ ಏನೊಂದು ಫ್ಯಾಕ್ಟ್ರಿಗಳನ್ನ ಹಾಕ್ತೀನಿ ಅಂದು ಯಾವುದೇ ರೀತಿ ಆಗ್ತಾ ಇರೋದು ಆಗಿರ್ಬೋದು. ಒಂದ್ ಫ್ಯಾಕ್ಟ್ರಿ ಹಾಕಿ ಇವತ್ತವರೆಗೂ ಒಂದ್ ಸೂಜಿ ಸಹ ಅಲ್ಲಿ ಪ್ರೊಡಕ್ಷನ್ ಆಗದೆ ಇರೋಂಥದ್ದು ಸಾಕಷ್ಟಿದೆ. ಮತ್ತು ಅತಿ ಹೆಚ್ಚು ಯುವಕರು ಚಂಪಾರಣಿಂದ ಬೇರೆ ರಾಜ್ಯಗಳಿಗೆ ಹೋಗಿ 15,000 ಡಬಲ್ ಡಿಗ್ರಿ ತಗೊಂಡಿರುವಂತ ವಿದ್ಯಾರ್ಥಿನೂ 15,000 20,000ಕ್ಕೆ ಬೇರೆ ರಾಜ್ಯದಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇರುವಂತದ್ದಾಗಿರ್ಬೋದು. ಏನು ಪಲಾಯನ ಮಾಡೋದು ಯುವಕರು ಬೇಸತ್ತು ಹೋಗಿದ್ದಾರೆ NDA ಸರ್ಕಾರದ ಬಗ್ಗೆ ಅಂತ ಹೇಳಿದ್ರಿ. ಬಟ್ ನಿಮ್ಗೆ ಅನ್ಸುತ್ತೆ ಸರ್ ಆ ಯುವಕರ ಮತ ಮಹಾಗಠಬಂಧನ್ಗೆ ಬಂದಿದೆ ಅಂತ ತಮ್ಗನ್ಸುತ್ತಾ? ಯಾಕಂದ್ರೆ ಜನ್ಸುರಾಜ್ ಪಕ್ಷ ಕೂಡ ಅದೇ ವೋಟ್ನ ಮೇಲೆ ಕಣ್ಣಿಟ್ಟಿರೋದು. ನಿಮಗ್ ಬಂದಿದೆ ಅನ್ನುವಂತ ನಿರೀಕ್ಷೆ ನಿಮಗೆ ಇದೆಯಾ ಅಂತ ಹೇಳಿ? ಜನಸ್ವರಾಜ್ ಅವರು ಒಂದು ಮಟ್ಟಿಗೆ ಒಳ್ಳೆಯ ಒಂದು ಅಲ್ಲಿ ಸದ್ದನ್ನ ಮಾಡಿದ್ರು. ಆದ್ರೆ ಯಾವಾಗ ಕ್ಯಾಪ್ಟನ್ ಆ ಜನಸ್ವರಾಜ್ ಪಕ್ಷದ ಪ್ರಶಾಂತ್ ಕಿಶೋರ್ ಅವರೇ ಯಾವಾಗ ಚುನಾವಣೆಯನ್ನ ನಿಂತ್ಕೊಳ್ಳಿಲ್ಲ, ಆಗ ಎಲ್ಲೋ ಒಂದ್ ರೀತಿ ಬಿಹಾರ್ನ ಜನತೆಗೆ ಏನಪ್ಪಾ ಒಂದು ಮನವರಿಕೆ ಆಯ್ತು ಅಂದ್ರೆ, ಎಲ್ಲೋ ಜನಸ್ವರಾಜು ಬಿಜೆಪಿ ಅವರ ಏನು ಆ ಕ್ಯಾಂಡಿಡೇಟ್ ಏನ್ ಹಾಕಿದಾರೆ ಇಡೀ ಬಿಹಾರ್ ಅಲ್ಲಿ ಆ ಕಾಂಬಿನೇಷನ್ ನೋಡಿದ್ರೆ ಎಲ್ಲೋ ರೀತಿ ಬಿಜೆಪಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಅವರು ಆ ಕ್ಯಾಂಡಿಡೇಟ್ ಗಳನ್ನ ಏನು ಒಂದು ಇಂಡಿಯಾ ಗಠಬಂಧನ್ ಸೋಲ್ಸ್ಲಿಕ್ಕೆ ಅವ್ರದ್ದೇನ್ ಕಾಂಬಿನೇಷನ್ ಮಾಡಿದ್ದಾಗಿರ್ಬೋದು. ಅವ್ರ ಎಲೆಕ್ಷನ್ ನಿಲ್ತೇ ಇರೋದ್ರಿಂದ ಇಡೀ ಬಿಹಾರ್ ಜನರ ಎಲ್ಲೋ ಒಂದ್ ರೀತಿ ಅವ್ರ ಮೇಲಂತ ಇಟ್ಟ ಈ ವಿಶ್ವಾಸ ಅವರು ಕಳ್ಕೊಂಡಿದ್ರಿಂದ ಸೊ ಜನ ಮತ್ತೆ ಆ ರಾಹುಲ್ ಗಾಂಧಿ ಅವ್ರು ಏನು ಅಧಿಕಾರ ಯಾತ್ರದಲ್ಲಿ ಲಕ್ಷಾಂತರ ಜನರು ಬಂದು ಏನು ಅವ್ರಿಗೆ ಒಂದು ಬೆಂಬಲವನ್ನ ಕೊಟ್ಟಿದ್ರು. ಈಗ ಯಾರ ಒಬ್ಬ ಲೀಡ್ರು ಕನ್ಯಾಕುಮಾರಿಯಿಂದ ಕಾಶ್ಮೀರ್ಗಾಗಿರ್ಬೋದು, ಆ ಪಾರ್ಲಿಮೆಂಟ್ ಇಂದ ಹಿಡಿದು ರೋಡ್ ಅಲ್ಲಿ ಏನಾರ ಈ ಜನಸಾಮಾನ್ಯರ ಧ್ವನಿ ಎತ್ತೋದಕ್ಕೆ ಯಾರ ಈ ಸಂವಿಧಾನವನ್ನ ಉಳಿಸ್ಲಿಕ್ಕಾಗಿರ್ಬೋದು, ಈ ಪ್ರಜಾಪ್ರಭುತ್ವವನ್ನ ಉಳಿಸ್ಲಿಕ್ಕಾಗಿರ್ಬೋದು, ನಿರುದ್ಯೋಗ ಯುವಕರ ಪರವಾಗಿರ್ಬೋದು, ರೈತರ ಪರವಾಗಿರ್ಬೋದು, ಮಹಿಳೆಯರ ಪರವಾಗಿ ಎಲ್ಲಾ ವರ್ಗದ ಎಲ್ಲಾ ಸಮಾಜದ ಯಾರ ಧ್ವನಿ ಎತ್ತಿದ್ರೆ ಅದು ರಾಹುಲ್ ಗಾಂಧಿ ಅವರು ಅಂತ ಹೇಳಿ ಆ ಇಡೀ ಬಿಹಾರ್ ಜನಕ್ಕೆ ಎಲ್ಲೋ ಒಂದು ಬಹಳ ಒಂದು ದೊಡ್ಡವಾದಂತ ನಂಬಿಕೆ. ಮಾತನಾಡ್ತೀನಿ. ಮತ್ತೊಂದು ಸಮೀಕ್ಷೆಯ ಪ್ರೆಡಿಕ್ಷನ್ ಸಿಗ್ತಾ ಇದೆ. ಚಾಣಕ್ಯ ಸಮೀಕ್ಷೆಯ ಪ್ರೆಡಿಕ್ಷನ್ ಗಮನಿಸ್ತಾ ಇದ್ದೀರಿ. NDA ಮೈತ್ರಿಕೂಟ 130ರಿಂದ 138 ಸೀಟ್ಗಳಲ್ಲಿ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಅಗೈನ್ NDA ಮೈತ್ರಿಕೂಟಕ್ಕೆ ಬಹುಮತ ಕ್ಲಿಯರ್ ಮೆಜಾರಿಟಿ ಸಿಗುತ್ತೆ ಅನ್ನೋದು ಈ ಸಮೀಕ್ಷೆಯ ಪ್ರೆಡಿಕ್ಷನ್. ಇಂಡಿಯಾ ಮೈತ್ರಿಕೂಟ 100ರಿಂದ 108 ಸೀಟ್ಗಳಿಗೆ ಸೀಮಿತ ಆಗಬಹುದು ಅನ್ನೋದನ್ನ ಚಾಣಕ್ಯ ಸಮೀಕ್ಷೆ ಹೇಳ್ತಾ ಇದೆ. ಜನ್ಸುರಾಜ್ ಪಕ್ಷಕ್ಕೆ ಯಾವುದೇ ರೀತಿಯಾದಂತಹ ಸೀಟ್ಗಳನ್ನ ತೋರಿಸ್ತಾ ಇಲ್ಲ. ಬಟ್ ಇತರರು 3ರಿಂದ 5 ಸೀಟ್ಗಳಲ್ಲಿ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಚಾಣಕ್ಯ ಸಮೀಕ್ಷೆ ಹೇಳ್ತಾ ಇದೆ. BV ಶ್ರೀನಿವಾಸ್ ಸರ್, ನೀವು ಹೇಳ್ತಾ ಇದ್ರಿ. ನನ್ನ ಒಂದು ಪ್ರಶ್ನೆ ಏನು ಅಂದ್ರೆ, ರೈಟ್, ಮತ್ತೊಂದು ಸಮೀಕ್ಷೆಯ ಡೀಟೇಲ್ಸ್ ನ ಗಮನಿಸ್ತಾ ಇದ್ದೀರಿ, ಪ್ರೆಡಿಕ್ಷನ್ ನ ಗಮನಿಸ್ತಾ ಇದ್ದೀರಿ. ಪೋಲ್ ಡೈರಿ ಸಮೀಕ್ಷೆ NDA ಮೈತ್ರಿಕೂಟ 154ರಿಂದ 209 ಕ್ಷೇತ್ರ, ಒಟ್ಟು ಇರೋದೇ 243 ಕ್ಷೇತ್ರಗಳು ಬಿಹಾರದಲ್ಲಿ. NDA ಮೈತ್ರಿಕೂಟ ಪೋಲ್ ಡೈರಿ ಸಮೀಕ್ಷೆಯ ಪ್ರಕಾರ 154ರಿಂದ 209 ಕ್ಷೇತ್ರದಲ್ಲಿ ಗೆಲುವು ದಾಖಲು ಮಾಡಬಹುದು, ಭರ್ಜರಿ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಈ ಸಮೀಕ್ಷೆ ಪ್ರೆಡಿಕ್ಷನ್ ಮಾಡ್ತಾ ಇದೆ. ಇಂಡಿಯಾ ಮೈತ್ರಿಕೂಟ 32ರಿಂದ 49, ಇತರ ಪಕ್ಷಗಳಿಗೆ ಯಾವುದೇ ರೀತಿಯಾದಂತಹ ಪ್ರೆಡಿಕ್ಷನ್ ನ ತೋರಿಸ್ತಾ ಇಲ್ಲ. ಮತ್ತೊಂದು ಸಮೀಕ್ಷೆ ನೋಡ್ತಾ ಇದ್ದೀರಿ, ಪ್ರಜಾ ಪೋಲ್. ಈ ಸಮೀಕ್ಷೆಯ ಪ್ರಕಾರ ಅಗೈನ್ NDA ಮೈತ್ರಿಕೂಟಕ್ಕೆ ಭಾರಿ ಭರ್ಜರಿ ಬಹುಮತ ಬರಬಹುದು ಅಂತ ಹೇಳಿ ಪ್ರೆಡಿಕ್ಟ್ ಮಾಡ್ತಾ ಇದೆ. 186 ಸೀಟ್ಗಳಲ್ಲಿ ಇರುವಂತಹ 243 ಸೀಟ್ಗಳಲ್ಲಿ 186ರಲ್ಲಿ NDA ಮೈತ್ರಿಕೂಟ ಗೆಲುವನ್ನ ದಾಖಲು ಮಾಡಬಹುದು. ಇಂಡಿಯಾ ಮೈತ್ರಿಕೂಟ 50 ಸೀಟ್ಗಳಿಗೆ ಸೀಮಿತ ಆಗಬಹುದು. ಜನ್ಸುರಾಜ್ ಪಕ್ಷಕ್ಕೆ ಯಾವುದೇ ರೀತಿಯಾದಂತಹ ಪ್ರೆಡಿಕ್ಷನ್ ಇಲ್ಲ. ಇತರರು 7 ಸೀಟ್ಗಳಲ್ಲಿ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಪ್ರಜಾ ಪೋಲ್ ಸಮೀಕ್ಷೆ ಹೇಳ್ತಾ ಇದೆ. BV ಶ್ರೀನಿವಾಸ್ ಸರ್, ನಿಮ್ಮ ಹತ್ರ ಮಾತನಾಡ್ತಾ ಇದ್ದೆ ನಾನು. ಈಗ ನೀವು ಸಮೀಕ್ಷೆಯ ಎಲ್ಲಾ ರಿಸಲ್ಟ್ ಅನ್ನ ಗಮನಿಸ್ತಾ ಇದ್ದೀರಿ. ಆಲ್ಮೋಸ್ಟ್ ಎಲ್ಲ ಎಕ್ಸಿಟ್ ಪೋಲ್ ಸಮೀಕ್ಷೆಗಳು ಕೂಡ NDA ಮೈತ್ರಿಕೂಟ
ಭಾರಿ ಭರ್ಜರಿ ಬಹುಮತವನ್ನ ಪಡೆಯುತ್ತೆ ಅನ್ನೋದನ್ನ ಹೇಳ್ತಾ ಇದೆ. ಬಟ್ ನಿಮ್ಮ ಇಂಡಿಯಾ ಮೈತ್ರಿಕೂಟಕ್ಕೂ ಸುಮಾರು 100 ಸೀಟ್ಗಳವರೆಗೆ ಬರಬಹುದು ಅಥವಾ ಅದಕ್ಕಿಂತ ಹೆಚ್ಚು ಬರಬಹುದು, ಎಡ್ಜ್ ನಲ್ಲಿ ಇರಬಹುದು ಅನ್ನೋದನ್ನು ತೋರಿಸ್ತಾ ಇದೆ. ನನ್ನ ಪ್ರಶ್ನೆ ಇಷ್ಟೇ ಸರ್, RJD ಹಾಗೆ ಕಾಂಗ್ರೆಸ್ನ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ ಎಷ್ಟು ಸೀಟನ್ನ ಗೆಲ್ಲುವಂತಹ ನಿರೀಕ್ಷೆಯನ್ನ ತಮ್ಮ ಪಕ್ಷ ಬಿಹಾರದಲ್ಲಿ ಇಟ್ಕೊಂಡಿದೆ ಅಂತ ಹೇಳಿ ಸರ್. ಈಗ ಇಲ್ಲಿ ಸ್ಕ್ರೀನ್ ಅಲ್ಲಿ ರಾಘವೇಂದ್ರ ಅವರು ಕಾಣ್ತಾ ಇದ್ದಾರೆ. ಅವರು ಸಹ ಸಾಕಷ್ಟು ಬಿಹಾರಲ್ಲಿ ಈ ಒಂದು ರಿಪೋರ್ಟ್ ಅನ್ನ ಮಾಡ್ತಾ ಇದ್ರು. ನಾನು ಸಹ ಅವ್ರನ್ನ ಅಲ್ಲಿ ಭೇಟಿಯಾಗಿದ್ದೆ. ಅಮೀನ್ ಮಟ್ಟನ್ ಅವರು ಸಾಕಷ್ಟು ತಜ್ಞರು ಈ ಚುನಾವಣೆ ಬಂದಾಗ ಸಾಕಷ್ಟು ಅವ್ರಿಗೆ ಅದ್ರ ಬಗ್ಗೆ ಇರೋಂತ ವ್ಯಕ್ತಿಗಳು ಎಲ್ಲ ಏನಿದ್ದಾರೆ. ಆದ್ರೆ ಅಲ್ಲಿ ನೋಡ್ಲಿಕ್ಕೆ ಏನಪ್ಪಾ ಅಂದ್ರೆ ಬಿಜೆಪಿ JDU ಅನ್ನ ಎಲ್ಲೋ ಒಂದ್ ರೀತಿ ಹತ್ತಿಕ್ಕುವಂತ ಕೆಲಸವನ್ನ ಮಾಡಿದೆ. ಯಾವ ರೀತಿ NDA 140 150 ಸೀಟ್ ಬರುತ್ತೆ ಅನ್ನೋದಕ್ಕೆ ನನಗೆ ಇದೊಂಥರ ಆಶ್ಚರ್ಯ. ಇವರು ಸಹ ನಿತೀಶ್ ಕುಮಾರ್ ಅವರು ಸಹ ಯಾವ್ದು ಬಿಜೆಪಿ ಪರ ಕ್ಯಾಂಡಿಡೇಟ್ಗೆ ಹೋಗಿ ಪ್ರಚಾರವನ್ನ ಮಾಡಿಲ್ಲ. ಏನಾರ ಸ್ವಲ್ಪನ ಏನಾರ ಗುಡ್ ವಿಲ್ ಇದೆ ಅಂದ್ರೆ ಆ ಗುಡ್ ವಿಲ್ ಬಂದು ನಿತೀಶ್ ಕುಮಾರ್ ಅವ್ರದ್ದು. ಬಿಜೆಪಿ ಅವ್ರದ್ದು ಯಾವುದೇ ರೀತಿಯಾದಂತ ಗುಡ್ ವಿಲ್ ಇಲ್ಲ ಅಲ್ಲಿ. ಅತಿ ಹೆಚ್ಚು ಏನಾರ ಕಳೆದ 3 ವರ್ಷಗಳಲ್ಲಿ ಅತಿ ಹೆಚ್ಚು ಪ್ರಕರಣಗಳು, ತಾವು ಇಡೀ ದೇಶದಲ್ಲೇ ನಂಬರ್ 1 ಅತಿ ಹೆಚ್ಚು ಪ್ರಕರಣ, ಅತ್ಯಾಚಾರ ಆಗಿರ್ಬೋದು, ಕಿಡ್ನಾಪ್ ಆಗಿರ್ಬೋದು, ಸುಲಿಗೆ ಆಗಿರ್ಬೋದು, ಮತ್ತೆ ಕರಪ್ಷನ್ ಆಗಿರ್ಬೋದು, ಅತಿ ಹೆಚ್ಚು ಎಲ್ಲಾರ ಆಗಿದೆ ಅಂದ್ರೆ ಅದು ಬಿಹಾರಲ್ಲಿ ಮಾತ್ರ ಸಾಧ್ಯ ಆಗಿದೆ. ಮತ್ತೆ 1 ವರ್ಷದಲ್ಲಿ ಸೇತುವೆಗಳನ್ನ ಕಟ್ಟಿರುವಂತ ಸೇತುವೆಗಳು, ಎಷ್ಟೋ ಸೇತುವೆಗಳು ಮುಳುಗೋಗಿರೋದಂತ ಆಗಿರ್ಬೋದು, ಮತ್ತೆ ಹೇಳಲಿಕ್ಕೆ ಅಸಾಧ್ಯ. ಅವರು ಏನಪ್ಪಾ ಅಂದ್ರೆ ಎಲ್ಲೋ ಒಂದ್ ರೀತಿ JDU-ನ ಈ ಚುನಾವಣೆಯಲ್ಲಿ ಕಂಪ್ಲೀಟ್ ಏನು ಬಿಜೆಪಿ ಪ್ರತಿ ರಾಜ್ಯದಲ್ಲಿ ರೀಜನಲ್ ಪಾರ್ಟಿನ ಏನು ಮುಗಿಸುವಂತ ಅವ್ರದ್ದೊಂದು ಸ್ಟ್ರಾಟಜಿ ಇದೆ, ಇದು ಸಹ ಅದೇ ರೀತಿ ಇವರು ಮಾಡ್ಲಿಕ್ಕೆ ಹೋಗಿದ್ದಾರೆ. ಬಿಹಾರಲ್ಲಿ ಅದು ವರ್ಕೌಟ್ ಆಗಲ್ಲ ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಇಂಡಿಯಾ ಗಠಬಂಧನ್ ಕಡಿಮೆ ಅಂದ್ರು 135ರಿಂದ 140 ಸೀಟ್ ಖಂಡಿತವಾಗ್ಲೂ ಈ ಸಾರಿ ಒಳ್ಳೆ ಬಹುಮತದಿಂದ ಸರ್ಕಾರ ಬಂದು ಬಿಹಾರವನ್ನ ಬದಲಾವಣೆ ಅತ್ತ ತೆಗೆದುಕೊಂಡು ಹೋಗೋದು ಯಾವ್ದಾರ ಸರ್ಕಾರ ಮಾಡಬಹುದು ಅಂದ್ರೆ ಅದು ಇಂಡಿಯಾ ಗಠಬಂಧನಿಂದ ಮಾತ್ರ ಸಾಧ್ಯ. ಯಾಕೆಂದ್ರೆ ಅಲ್ಲಿ ಯಾವ ರೀತಿ ಸುಲಿಗೆ ಮಾಡಿದಾರೆ ಅಂದ್ರೆ, ಅಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಅಂದ್ರೆ, ನನಗಿಂತ ಹೆಚ್ಚಾಗಿ ರಾಘವೇಂದ್ರ ಅವರು ಇಡೀ ಬಿಹಾರನ್ನ ಸುತ್ತಿದ್ದಾರೆ. ನಾನೆಲ್ಲೋ ಒಂದೇ ಜಿಲ್ಲೆಯಲ್ಲಿ ಸೀಮಿತವಾಗಿ ನಾನು 6 ವಿಧಾನಸಭಾ ಕ್ಷೇತ್ರವನ್ನ ನಾನು ನೋಡ್ತಾ ಇದ್ದೆ. ಅಲ್ಲಿ ಇವರು ತಾರು ಕಮ್ಯುನಿಟಿ ಅಂದ್ರೆ ಟ್ರೈಬಲ್ ಆಗಿರ್ಬೋದು, ಅತಿ ಹೆಚ್ಚು ಯಾರ ಇದಕ್ಕಾಗಿದ್ದಾರೆ, ಅಲ್ಲಿ ಶೋಷಣೆಗೆ ಒಳಗಾಗಿದ್ದಾರೆ ಅಂದ್ರೆ ಟ್ರೈಬಲ್ ಕಮ್ಯುನಿಟಿ. ಜೊತೆಗೆ ಮಲ್ಲ ಸೇನಿ ಅಂದ್ರೆ ಇವರು ಫಿಶರ್ ಮ್ಯಾನ್ ಕಮ್ಯುನಿಟಿ. ಅವ್ರ ಎಲ್ಲಾ ಕಮ್ಯುನಿಟಿಯವ್ರಿಗೂ ಎಲ್ಲೋ ಒಂದ್ ರೀತಿ ಆ ಶೋಷಣೆ ಮಾಡಿರುವಂತ ಈ ಸರ್ಕಾರ, ಕರಪ್ಷನ್ ಆಗಿರುವಂತದ್ದನ್ನ ನೋಡ್ಬಿಟ್ರೆ ಯಾವ್ದೇ ಕಾರಣಕ್ಕೂ ಜನ ವೋಟ್ ಹಾಕಲ್ಲ ಅವರಿಗೆ. 10,000 ಹಾಕಿದ್ದಾರೆ. ಈಗ 20 ವರ್ಷ ಅಲ್ಲಿ ಯಾವ್ದೇ ರೀತಿಯ ಇದನ್ನ ಮಾಡ್ಲಿಲ್ಲ, ಅಲ್ಲಿ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಯೋಚನೆ ಮಾಡಿಲ್ಲ. ಈಗ ಎಲೆಕ್ಷನ್ ಅಲ್ಲಿ ಸೋಲ್ತಾರೆ ಅಂತ ಏನ್ ಸಮೀಕ್ಷೆ ಬಂದ ತಕ್ಷಣ ಎಲ್ಲರ ಖಾತೆಗೆ 10,000 ಮಹಿಳೆಯರಿಗೆ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಮಹಿಳೆಯರು 10,000 ಸಾಕಷ್ಟು ಏನ್ ಹೇಳಿಕೆಗಳನ್ನ ನಾವು ಕೇಳಿದೀವಿ ಮಹಿಳೆಯರದು, ಅವ್ರು ಈ 10,000ಕ್ಕೆಲ್ಲ ಈ ಸಾರಿ ಏನ್ ಈ ಚುನಾವಣೆ ಇದೆ ಅವರ ಮತವನ್ನು ಯಾವುದೇ ಕಾರಣಕ್ಕೂ ಮತ್ತೆ ಬರ್ತೀನಿ. ಲೆಹರ್ ಸಿಂಗ್ ಸರ್, ಆರಂಭದಿಂದಾನು ಬಂದು ಕೂತಂಗಿಂದಾನು ಹಸನ್ಮುಖರಾಗಿ ಕೂತಿದ್ದೀರಿ. ರಿಸಲ್ಟ್ ತಮ್ಮ ಪರವಾಗಿದೆ ಅನ್ನುವಂತಹ ಖುಷಿನಾ ಸರ್? ಎಲ್ರಿಗೂ ಖುಷಿ ಇದೆ. BV ಶ್ರೀನಿವಾಸ್ ಸಾಹೇಬ್ರಿಗೂ ಖುಷಿ ಇದೆ. ಅವ್ರಿಗೆಲ್ಲ ಗೊತ್ತಿದೆ. ಯಾಕಂದ್ರೆ ದೇಶಕ್ಕೆ ಒಳ್ಳೆಯದು ಆಗಬೇಕು ಅಂದರೆ NDA ಸರ್ಕಾರ ಬರಬೇಕು. ಆಮೇಲೆ ನಾನು ರಾಜ್ಯಸಭಾ ಮೆಂಬರ್ ಇದ್ರೂ BJPದು, ನಾನು BJP ಪರವಾಗಿ ಕೂತಿಲ್ಲ, ನಾನು ಇಂಡಿಪೆಂಡೆಂಟ್ ಜನ ಪರವಾಗಿ ಕೂತಿದ್ದೀನಿ. ನಾನೇನು ಅಂದರೆ 160 ಸೀಟ್ಗೆ ಕಮ್ಮಿ ಬರೋದಿಲ್ಲ. ನಾನು ಮ್ಯಾಥಮೆಟಿಕ್ಸ್ ಮೇಲೆ ಹೋಗೋದಿಲ್ಲ. ನಾನು ಕೆಮಿಸ್ಟ್ರಿ ಸ್ಟೂಡೆಂಟು, ಕೆಮಿಸ್ಟ್ರಿ ಬಗ್ಗೆ ಗೊತ್ತಿದೆ. ನಮಗೆ ತಿಳಿದ ಪ್ರಕಾರ ಅವರು ರಾಘವ್ ಶರ್ಮಾ ಸಾಹೇಬ್ರಿಗೆ ಮತ್ತು ಶರದ್ ಸಾಹೇಬ್ರಿಗೂ ಎಲ್ಲ ಪೂರ್ತಿ ಗೊತ್ತಿದೆ. ಎಷ್ಟು ಮಟ್ಟಕ್ಕೆ ನಮಗೆ ಗೊತ್ತಿಲ್ಲ. ಬಟ್ ನಾನು ಒಂದು ಮಾತು ಹೇಳ್ತೀನಿ, ನಮಗೆ ಇರೋದು ಸುದ್ದಿ ಪ್ರಕಾರ ಇದು ಒನ್ ಸೈಡೆಡ್ ಇಲೆಕ್ಷನ್ ಆಗಿದೆ. ಜನ ಪೂರ್ತಿ ಅವರು ಮೋದಿ ಪರ ಇದ್ದಾರೆ. ಅವರು ರಾಘವ್ ಶರ್ಮಾನು ಅದೇ ಹೇಳಿದ್ರು, ಆಮೇಲೆ ಶರದ್ ಸಾಹೇಬ್ರು ಒಂದೇ ಹೇಳಿದ್ರು, ಪ್ರಶಾಂತ್ ಕಿಶೋರ್ JDU ಜೊತೆ ಸೇರಿ ಬಿಜೆಪಿ ಬಿಹಾರದಲ್ಲಿ ದಶಕಗಳ ಕಾಲ ಆಡಳಿತ ಮಾಡಿದೆ ಸರ್. ದಶಕಗಳ ಕಾಲ ಆಡಳಿತ ಮಾಡಿದ್ರೆ ಹೊರತಾಗಿಯೂ ಗ್ಯಾರಂಟಿಗಳನ್ನ ಘೋಷಣೆ ಮಾಡುವಂತಹ ಅನಿವಾರ್ಯತೆ ನಿಮ್ಮ ಪಕ್ಷಕ್ಕೆ ಎದುರಾಯಿತು. ಏನು ವರ್ಕ್ ಆಗಿದೆ ಈ ಚುನಾವಣೆಯಲ್ಲಿ ತಮಗನ್ಸುತ್ತೆ? ಈಗ ಬರ್ತಾ ಇರುವಂತಹ ಎಕ್ಸಿಟ್ ಪೋಲ್ ನ ಸಮೀಕ್ಷೆಯ ರಿಸಲ್ಟೇ ನಾಳಿನ ದಿನ ಫಲಿತಾಂಶವಾಗಿ ಕನ್ವರ್ಟ್ ಆದ್ರೆ ಏನು ವರ್ಕ್ ಆಗಿದೆ ಅಂತ ತಮಗನ್ಸುತ್ತೆ ಸರ್? ಇಲ್ಲ, ಈಗ ನಾನು ಯಾಕಂದರೆ ಇಲೆಕ್ಷನ್ ಮುಗಿದಿದೆ.
ಇದಕ್ಕೆ ನಾನು ನಿಟಿಗ್ರಿಟಿ ರಾಜಕೀಯ ಮಾತಾಡೋಕ್ಕೆ ಅವಶ್ಯಕತೆ ಇಲ್ಲ. ನಿಮಗೆ 3 ದಿವಸದಿಂದ ಗೊತ್ತಾಗುತ್ತೆ. ನಾನೇನು ಹೇಳೋದು ಅಂದರೆ, ಇದು ದೇಶದಲ್ಲಿ ಮೋದಿ ಆಡಳಿತ ಆಗಬೇಕು ಅಂದ್ಬಿಟ್ಟು ಎಲ್ಲರಿಗೂ ಆಸೆ ಇದೆ. ಯಾಕೆಂದರೆ ಆ ಟೆರರಿಸಮ್ ನೋಡಿದರೆ, ಬೇರೆ ಬೇರೆ ನೋಡಿದರೆ, ಡೆವಲಪ್ಮೆಂಟ್ ಬಗ್ಗೆ ನೋಡಿದರೆ, ಅದೆಲ್ಲ ನೋಡಿದರೆ ಎಲ್ಲ ಜನದ ಮನಸ್ಸಿನಲ್ಲಿ ಇದೆ ಮೋದಿ ಸರ್ಕಾರಕ್ಕೆ ಏನು ಹಿನ್ನಡೆ ಆಗಬಾರ್ದು ಅಂದ್ಬಿಟ್ಟು. ಅವರು ರಾಘವ್ ಶರ್ಮಾ ಅದೇ ಹೇಳಿದ್ದಾರೆ, ಅವರು ಶರತ್ ಅವ್ರನ್ನೂ ಅದೇ ಹೇಳಿದ್ದಾರೆ. ಎಲ್ಲರ ಮನುಷ್ಯನಿಗೆ ಏನಿದೆ ಅಂದರೆ ಮೋದಿಗೆ ಹಿನ್ನಡೆ ಆಗಬಾರ್ದು. ಈ ಕಾರಣಕ್ಕೆ ನಮಗೂ ಅದೇ ಮಾಹಿತಿ ಇದೆ. ಯಾಕಂದರೆ ನಮಗೆ ಬಿಹಾರಿಂದ ಭಾಳ ನಮಗೆ ಪರಿಚಯ ಇರೋರು ತುಂಬ ಜನ ಇದ್ದಾರೆ, ಜನಸಾಮಾನ್ಯನಲ್ಲಿದ್ದಾರೆ. ಇಲ್ಲಿ ಕೆಲಸ ಮಾಡೋದು ಯಾವ ಡಿ ಕೆ ಶಿವಕುಮಾರ್ ಸಾಹೇಬರು ಅವರು ಹೋಗೋಂಗೆ ಮಾಡಿದ್ರಲ್ಲ, ಅವರು ನಮ್ಮ ಪರ ವೋಟ್ ಹಾಕಿದ್ದಾರೆ. ಇಲ್ಲಿಂದ ಯಾರು ಮೈಗ್ರೆಂಟ್ಸ್ ಇದ್ದಾರಲ್ಲ ಬಿಹಾರ ಅವ್ರದ್ದು, ಅವ್ರಿಗೆ ಸತತವಾಗಿ ನನ್ನ ಸಂಪರ್ಕದ ಇದೆ. ನಾನು ನಿಮಗೊಂದು ಭರವಸೆ ಕೊಡ್ತೀನಿ, 160 ಸೀಟ್ ಮೇಲೆ ಬಂದೇ ಬರ್ತದೆ. ಅದು ನಾವು ಮತ್ತು ಅಮೀನ್ ಮಟ್ಟು ಸಾಹೇಬರು ಮತ್ತು ನಾವು 14ಕ್ಕೆ ಸೇರೋಣ. ಬಟ್ ನಾನು ಒಂದು ಭರವಸೆ ಕೊಡ್ತೀನಿ, ಏನು ಯೋಚನೆ ಮಾಡಬೇಕಾಗಿಲ್ಲ, 160 ಸೀಟ್ ಮೇಲೆ ಬರ್ತದೆ. ಕಾರಣ ಗಿಣ ಆಮೇಲೆ ವಿಶ್ಲೇಷಣೆ ಆಮೇಲೆ ಮಾಡ್ಬೋದು ಯಾವ ಕಾರಣಕ್ಕೆ ಬಂದಿದೆ. ಬಟ್ ನಮಗೆ ಏನು ದುರ್ದೈವ ಏನಂದರೆ, ಕಾಂಗ್ರೆಸ್ ಇನ್ನು ಸ್ಟಿಲ್ ದೇ ಆರ್ ನಾಟ್ ಟೇಕಿಂಗ್ ದ ಲೆಸನ್ ಫ್ರಮ್ ದ ರಿಸಲ್ಟ್ಸ್. ಕಾಂಗ್ರೆಸ್ ಅವರು ತಿದ್ದುಪಡಿ ಆಗಬೇಕು. ಅವರು ಹೆಂಗೆ ವೋಟ್ ಚೋರಿ ಮಾತಾಡಿ ಓಡೋಗ್ಬಿಟ್ರು ವಾಪಸ್ ಅವರು, ನಮ್ಮ ರಾಹುಲ್ ಸಾಹೇಬರು, ಮತ್ತು ಇದಕ್ಕೆ ಅಖಾಡಕ್ಕೆ ಬರಲೇ ಇಲ್ಲ. ಅದು ಇದಕ್ಕೆ ಒಂದು ಒಳ್ಳೆ ಆಡಳಿತ ಪಕ್ಷ ಒಪೋಸಿಷನ್ ಪಾರ್ಟಿ ಆಗಬೇಕು ಅಂತ ಎಲ್ಲರದ್ದು ಆಸೆ ಇದೆ. ಬಟ್ ಆ ಕಾಂಗ್ರೆಸ್ಗಳು ಆ ಥರ ನಡ್ಕೊಳ್ತಾ ಇಲ್ಲ. ಸೊ ಇದಕ್ಕೆ ಬಿ ವಿ ಶ್ರೀನಿವಾಸ್ ಸಾಹೇಬ್ರಿಗೆ, ನಮಗೆ ದಿನೇಶ್ ಮಟ್ಟು ಸಾಹೇಬ್ರಿಗೆ ಅದೇ ನಮ್ಮ ಮನವಿ ಮಾಡ್ತೀನಿ, ನೀವು ಅಟ್ಲೀಸ್ಟ್ ಒಪೋಸಿಷನ್ ಪಾರ್ಟಿ ಆದರೆ ಸರಿಯಾಗಿ ನಡ್ಕೊಂಡು ಹೇಳಿ, ನಿಮ್ಮ ಲೀಡರ್ಸ್ಗೆಲ್ಲ ಸಲಹೆ ಕೊಡಿ, ದೇಶಕ್ಕೆ ಒಳ್ಳೆಯದು ಆಗತ್ತೆ. ಬಟ್ ಈ ಬಿಹಾರ ಚುನಾವಣೆಯಲ್ಲಿ ನಾವು 160 ಸೀಟ್ಗೆ ದಾಟಿ ಹೋಗ್ತೀವಿ. ಹೆಂಗೆ ಗುಜರಾತ್ನಲ್ಲಿ ನಮ್ಮದು 156 ಸೀಟ್ ಬಂತು, 182ರಿಂದ 156 ಆ ಥರ ರಿಸಲ್ಟ್ ಬಂದರೆ ನಮಗೆ ನಾನು ಆಶ್ಚರ್ಯ ಪಡೋಲ್ಲ. ಬಟ್ ಸ್ಟಿಲ್ ಐ ವಾಂಟ್ ಟು ಬಿ ಕನ್ಸರ್ವೇಟಿವ್, ಸೊ ಐ ಗಿವ್ ಮೋರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.